ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆಗೆ ಶಾಕ್ ನೀಡಿದೆ ಐಟಿ ಅಧಿಕಾರಿಗಳು, ಐಟಿ ಇಲಾಖೆ. ಬಿಜೆಪಿ ಅಭ್ಯರ್ಥಿ ಹೆಗಡೆ ಬೆಂಬಲಿಗರ ಬಳಿಯಿಂದ ಭಾರೀ ಮೊತ್ತದ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಕೃಷ್ಣ ಎಸಳೆ, ಶಿರಸಿ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ರಮಾಕಾಂತ್ ಹೆಗಡೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೃಷ್ಣ ನಾಯಕ್ ಮನೆ ಮೇಲೆ ನಿನ್ನೆ ಐಟಿ ದಾಳಿ ನಡೆದಿತ್ತು. ಈ ಸಂದರ್ಭದಲ್ಲಿ ಸುಮಾರು 81 ಲಕ್ಷ ಹಣವನ್ನು, ಅಂದರೆ ಇಬ್ಬರಿಂದ ಸುಮಾರು 81 ಲಕ್ಷ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇವರಿಬ್ಬರೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಬೆಂಬಲಿಗರು, ಬಿಜೆಪಿ ಪಕ್ಷದವರು. ಇವರ ಕಾರ್ನಲ್ಲಿ, ಇವರ ಮನೆಯಲ್ಲಿ ಹಣ ಸಿಕ್ಕಿದೆ. ಒಬ್ಬರ ಮನೆಯಲ್ಲಿ 9.5 ಲಕ್ಷ, ಮತ್ತೊಬ್ಬರ ಮನೆಯಲ್ಲಿ ಸುಮಾರು 71 ಲಕ್ಷ ಹಣ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ. ಸೊ ಹಾಗಾಗಿ ಐಟಿ ಅಧಿಕಾರಿಗಳು ಈ ಹಣವನ್ನು ವಶಪಡಿಸಿಕೊಂಡಿದ್ದು, ಈಗ ಆ ಹಣದ ಮೂಲ, ಅದಕ್ಕೇನಾದರೂ ದಾಖಲಾತಿಗಳು ಇದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಒಂದು ರೀತಿ ಅನಂತಕುಮಾರ್ ಹೆಗಡೆ ಅವರಿಗೆ ಐಟಿ ಅಧಿಕಾರಿಗಳು ಚುನಾವಣೆ ಸಂದರ್ಭದಲ್ಲಿ ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಬೆಂಬಲಿಗರಿಂದ 81 ಲಕ್ಷ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆಗೆ ಶಾಕ್ ಕೊಟ್ಟಿದೆ ಐಟಿ ಇಲಾಖೆ. ಒಟ್ಟು 81 ಲಕ್ಷ ರೂಪಾಯಿ ಜಪ್ತಿ ಮಾಡಿದೆ. ಹೆಗಡೆ ಬೆಂಬಲಿಗರ ಬಳಿಯಿಂದ ಲಕ್ಷಾಂತರ ಹಣ ವಶಪಡಿಸಿಕೊಳ್ಳಲಾಗಿದೆ. ಹೆಗಡೆ ಬೆಂಬಲಿಗರು ಅಂತ ಜೊತೆಗೆ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಕೃಷ್ಣ ಎಸಳೆ, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಕೃಷ್ಣ ಎಸಳೆ, ಶಿರಸಿ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ರಮಾಕಾಂತ್ ಹೆಗಡೆ, ಇವರ ಬಳಿಯಿಂದ ಸಾಕಷ್ಟು ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಕೃಷ್ಣ ನಾಯಕ್ ಅವರ ಮನೆ ಮೇಲೆ ಕೂಡ ನಿನ್ನೆ ಐಟಿ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ ಒಟ್ಟು 81 ಲಕ್ಷ ರೂಪಾಯಿ ಹಣ ಜಪ್ತಿಯಾಗಿದೆ. ಇದೇನು ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಅಂತ ತಂದಿದ್ದ ದುಡ್ಡ, ಅಥವಾ ಇದಕ್ಕೇನಾದರೂ ಬೇರೆ ದಾಖಲಾತಿಗಳಿದೆಯಾ, ಅವರ ವೈಯಕ್ತಿಕ ಹಣನ, ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ.